ಎಲ್ರಿಗೂ ನಮಸ್ಕಾರ. ಇವತ್ತು 3ನೇ ವಾರದ ಸಾಯಿಬಾಬಾ ವ್ರತನ ಶುರು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊತಾ ಇದ್ದೀನಿ. ವಿಪರ್ಯಾಸ ಏನು ಅಂದರೆ ಇವತ್ತು ಸಾಯಿಬಾಬಾಗೆ ಇಡೋದಕ್ಕೆ ಅಂತ ಹಳದಿ ಹೂವು ಜಾಸ್ತಿ ಸಿಗಲೇ ಇಲ್ಲ. ಕರೆಕ್ಟಾಗಿ ಅದೃಷ್ಟ ಅನ್ನೋ ರೀತಿಯಲ್ಲಿ ಒಂದೇ ಒಂದು ಹಳದಿ ಹೂವು ಸಿಕ್ಕಿತ್ತು. ಅದ್ರ ಜೊತೆಗೆ ಕೆಂಪು ದಾಸವಾಳ ಹೂವು, ಜೊತೆಗೆ ನೈವೇದ್ಯಕ್ಕೆ ಅಂತ ಅರ್ಪಿಸೋದಕ್ಕೆ ತುಳಸಿ ದಳಗಳನ್ನ ಕುಯ್ಕೊಂಡು ದೇವ್ರ ಮನೆಗೆ ಬಂದು ದೀಪ ಹಚ್ಚಿ ಮೊದಲಿಗೆ ಸಾಯಿಬಾಬಾಗೆ ಹಳದಿ ಹೂವು ಇಟ್ಟು ಆಮೇಲೆ ಎಲ್ಲ ದೇವ್ರಿಗೂ ಹೂವು ಇಟ್ಟು ವ್ರತನ ಶುರು ಮಾಡಿದೆ. ಈ ವ್ರತ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಕಷ್ಟದ ವ್ರತ ಅಂತೂ ಅಲ್ವೇ ಅಲ್ಲ. 1/4 ಗಂಟೆಯಿಂದ 20 ನಿಮಿಷದ ವ್ರತ ಅಂತ ಹೇಳ್ಬೋದು. ನಾನು ಪೂಜೆ ಮಾಡೋ ಸಮಯದಲ್ಲಿ ಅಪ್ಪ ಪಾಪುನ ಹೊರಗಡೆ ಕರ್ಕೊಂಡು ಹೋಗಿದ್ರು. ಆಶ್ಚರ್ಯ ಏನು ಗೊತ್ತಾ, ಮಹಾಮಂಗಳಾರತಿ ಸಮಯಕ್ಕೆ ಸರಿಯಾಗಿ ಪಾಪು ಅಪ್ಪನ ಜೊತೆಗೆ ಮನೆಗೆ ಬಂದ. ನಾನು ಪರೀಕ್ಷೆ ಮಾಡಿ ನೋಡಿದ್ದೀನಿ, ಈ 3ನೇ ವಾರ ವ್ರತ ಮಾಡ್ತಿರೋದು. ಆದರೆ ಪ್ರತಿ ವಾರದಲ್ಲೂ ಪಾಪು ಹೊರಗಡೆ ಹೋಗಿದ್ದವನು ಕರೆಕ್ಟಾಗಿ ಮಹಾಮಂಗಳಾರತಿ ಸಮಯಕ್ಕೆ ಮನೆಗೆ ಬಂದಿರ್ತಾನೆ. ಈ ವಾರ ಕೂಡ ಹಾಗೆ ಕರೆಕ್ಟ್ ಟೈಮಿಗೆ ಮನೆಗೆ ಬಂದ. ಮಂಗಳಾರತಿ ತಗೊಂಡು ತೀರ್ಥ ಪ್ರಸಾದನೂ ತಗೊಂಡು ನನ್ನ ಜೊತೆಯಲ್ಲಿ ತುಳಸಿ ಪೂಜೆ ಮಾಡೋದಕ್ಕೆ ಮನೆಯಿಂದ ಹೊರಗಡೆ ಬಂದ. ಇಬ್ಬರು ಸೇರಿ ತುಳಸಿ ಪೂಜೆ ಮಾಡಿದ್ವಿ. ಇವತ್ತಿನ ಪೂಜೆ ವ್ಲಾಗ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.